ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ SDA, FDA, PC, PSI ಸಂಬಂಧಪಟ್ಟ ಇತಿಹಾಸದ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ರೌಲತ್ ಕಾಯ್ದೆ ಅಂಗೀಕಾರವಾದಾಗ ಭಾರತದ ವೈಸರಾಯ ಯಾರಾಗಿದ್ದರು ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಲಾರ್ಡ್ ಇರ್ವಿನ್, ಆಪ್ಷನ್ ಬಿ ಲಾರ್ಡ್ ರೀಡಿಂಗ್, ಆಪ್ಷನ್ ಸಿ ಲಾರ್ಡ್ ಚೇಮ್ಸ್ಫರ್ಡ್, ಆಪ್ಷನ್ ಡಿ ಲಾರ್ಡ್ ವೇವಲ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋದಾಗ ಲಾರ್ಡ್ ಚೇಮ್ಸ್ಫರ್ಡ್ ಅಂತೇಳಿ ಇಂಪಾರ್ಟೆಂಟ್. 1919 ಕಾಯ್ದೆಯನ್ನು ಏನಂತ ಕರಿತೀವಿ ಅಂತಂದಾಗ ಲಾರ್ಡ್ ಚೇಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಅದೇ ಸಂದರ್ಭದಲ್ಲಿ ಭಾರತ ವೈಸರಾಗಿದ್ದವ್ರು ಯಾರು ಅಂತಂದಾಗ ಲಾರ್ಡ್ ಚೇಮ್ಸ್ಫರ್ಡ್ ಅಂತೇಳಿ ಗೊತ್ತಿರಲಿ, ಲಾರ್ಡ್ ಚೇಮ್ಸ್ಫರ್ಡ್. ರೌಲತ್ ಕಾಯ್ದೆ ಬಂದಿದ್ದು ಭಾರತಕ್ಕೆ ಬಂದಿದ್ದು ಯಾವಾಗ ಅಂತಂದಾಗ 1919ರಲ್ಲಿ. ಈ ಕಾಯ್ದೆಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದಾಗ ಕಪ್ಪು ಕಾಯ್ದೆ ಅಂತ ಕರಿತೀವಿ. ರೌಲತ್ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಅಂತ ಕರಿತೀವಿ. ನೆಕ್ಸ್ಟ್ ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮ ಗಾಂಧೀಜಿಯವರ ಮಧ್ಯೆ ಒಂದು ಒಪ್ಪಂದ ಆಗುತ್ತಾ, ಯಾವುದಪ್ಪ ಅಂತಂದಾಗ ಗಾಂಧಿ ಇರ್ವಿನ್ ಒಪ್ಪಂದ ಅಥವಾ ದೆಹಲಿ ಒಪ್ಪಂದ ಅಂತ ಕರಿತೀವಿ. 1931ರಲ್ಲಿ ಈ ಒಪ್ಪಂದ ಆಗುತ್ತಾ, ಇಂಪಾರ್ಟೆಂಟ. ಈ ಒಪ್ಪಂದದ ಕುರಿತು ಜವಾಹರ್ಲಾಲ್ ನೆಹರು ಒಂದು ಹೇಳಿಕೆಯನ್ನು ನೀಡ್ತಾರ, ವಿಶ್ವಾಸಘಾತಕ ಒಪ್ಪಂದ ಅಂತೇಳಿ ನೆಹರು ಅವರು ಟೀಕೆ ಮಾಡ್ತಾರೆ. ಯಾವ ಒಪ್ಪಂದದ ಕುರಿತು ಅಂತ ಕೇಳಿದಾಗ ಗಾಂಧಿ ಇರ್ವಿನ್ ಒಪ್ಪಂದದ ಕುರಿತು 1931ರಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಭಾರತದ ಮೇಲಿನ ಇಂಗ್ಲಿಷ್ ವಸಾಹತುಶಾಹಿ ಹಿಡಿತವನ್ನು ಟೀಕಿಸಲು ಕೆಳಗಿನ ಯಾರು ಬ್ರಿಟಿಷ್ ಪದವನ್ನು ಬಳಸಿದರು? ನೋಡಿ, ಭಾರತದ ಮೇಲಿನ ಇಂಗ್ಲಿಷ್ ವಸಾಹತುಶಾಹಿ ಹಿಡಿತವನ್ನು ಟೀಕಿಸಲು ಈ ಕೆಳಗಿನ ಯಾರು ಬ್ರಿಟಿಷ್ ಎಂಬ ಪದವನ್ನು ಬಳಸಿದರು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಆನಂದ್ ಮೋಹನ್ ಬೋಸ್, ಆಪ್ಷನ್ ಬಿ ಬದ್ರುದ್ದೀನ್ ತ್ಯಾಬ್ಜಿ, ಆಪ್ಷನ್ ಸಿ ದಾದಾಬಾಯಿ ನವರೋಜಿ, ಆಪ್ಷನ್ ಡಿ ಫಿರೋಜ್ ಶಾ ಮೆಹ್ತಾ. ಗೊತ್ತಿರಬೇಕು, ಇಂಪಾರ್ಟೆಂಟ. ನೀವು ಇಲ್ಲೇನು ಕನ್ಫ್ಯೂಸ್ ಆಗಬೇಡಿ. ಏನಪ್ಪ ಅಂತಂದಾಗ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತೇಳಿ ಬರೆದವ್ರು ಯಾರು ಅಂತಂದಾಗ ದಾದಾಬಾಯಿ ನವರೋಜಿ ಅಂತೇಳಿ ತಮಗೆ ಗೊತ್ತಿರಲಿ. ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ವಾಯ್ಸ್ ಆಫ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರ. ರಾಷ್ಟ್ರ ಬಿಸ್ತಾರ್ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರ. ಯಾರಪ್ಪ ಅಂತಂದಾಗ ದಾದಾಬಾಯಿ ನವರೋಜಿ ಅವರು. ಇಂಪಾರ್ಟೆಂಟ. ಕಾಂಗ್ರೆಸ್ ಅಧಿವೇಶನಗಳಲ್ಲಿ 2ನೇ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರಂತ ಕ್ವಶನ್ ಕೇಳೋಣ. ದಾದಾಬಾಯಿ ನವರೋಜಿ ಅಂತೇಳಿ ಗೊತ್ತಿರಲಿ. 3 ಬಾರಿ ಅಧ್ಯಕ್ಷತೆಯನ್ನು ವಹಿಸ್ತಾರ ದಾದಾಬಾಯಿ ನವರೋಜಿ ಅವರು. ಇದು ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಬ್ದುಲ್ ಕಲಾಂ ಆಜಾದ್ರವರು ತಂದ ಪತ್ರಿಕೆ, ಜಾರಿಗೆ ತಂದ ಪತ್ರಿಕೆ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಅಬ್ದುಲ್ ಕಲಾಂ ಆಜಾದ್ ಅವರು ಜಾರಿಗೆ ತಂದ ಪತ್ರಿಕೆ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಅಲ್ ಹಿಲಾಲ್, ಆಪ್ಷನ್ ಬಿ ಕಾಮ್ರೇಡ್, ಆಪ್ಷನ್ ಸಿ ದಿ ಇಂಡಿಯನ್ ಸೋಷಿಯಲಿಸ್ಟ್, ಡಿ ಏನಪ್ಪ ಅಂತಂದಾಗ ಜಮೀನ್ದಾರ್ ಅಂತೇಳಿ. ಅಬ್ದುಲ್ ಕಲಾಂ ಆಜಾದ್ ಅವರು ಜಾರಿಗೆ ತಂದಂಥ ಒಂದು ಪತ್ರಿಕೆ ಯಾವುದಪ್ಪ ಅಂತ ನೋಡ್ತಾ ಹೋದಾಗ ಅಲ್ ಹಿಲಾಲ್ ಎಂಬ ಪತ್ರಿಕೆಯನ್ನು ಜಾರಿಗೆ ತರ್ತಾರೆ. ಯಂಗ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಜಾರಿಗೆ ತಂದವರು ಯಾರು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಂಪಾರ್ಟೆಂಟ. ಯಂಗ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಜಾರಿಗೆ ತಂದವರು ಮಹಾತ್ಮ ಗಾಂಧೀಜಿಯವರು. ಯಂಗ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು ಲಾಲಾ ಲಜಪತ್ ರಾಯ್ ಅವರು ಅಂತೇಳಿ ಗೊತ್ತಿರಲಿ. ಅನ್ಹ್ಯಾಪಿ ಇಂಡಿಯಾ ಅಂತೇಳಿ ಬರೆದವರು ಲಾಲಾ ಲಜಪತ್ ರಾಯ್ ಅವರು. ಇಂಡಿಯಾ ಡಿವೈಡೆಡ್ ಎಂಬ ಕೃತಿಯನ್ನು ಬರೆದವರು ಯಾರತ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಗೊತ್ತಿರಲಿ, ಇಂಪಾರ್ಟೆಂಟ. ನೆಕ್ಸ್ಟ್ ಕ್ವಶನ್ನ ಚರ್ಚೆ ಮಾಡ್ತಾ ಹೋಗೋಣ. ಸ್ವಾಮಿ ವಿವೇಕಾನಂದ ಅವರ ಪತ್ರಿಕೆಗಳು ಯಾವತ್ತಂದ ಉದ್ಬೋಧನ ಮತ್ತು ಪ್ರಬುದ್ಧ ಭಾರತ, ಅಭ್ಯುದಯ ಅಂತ ಬರ್ತೈತಿ. ಉದ್ಬೋಧನ, ಪ್ರಬುದ್ಧ ಭಾರತ, ಅಭ್ಯುದಯ 3 ಪತ್ರಿಕೆಯನ್ನು ಹೊರಡಿಸಿದವರು ಯಾರತ್ನಾಗ ಸ್ವಾಮಿ ವಿವೇಕಾನಂದ ಅವರು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 12 ಅನೇಕಾಂತವಾದವು ಈ ಕೆಳಗಿನ ಯಾವ ತತ್ವಜ್ಞಾನದ ಒಳ ಸಿದ್ಧಾಂತವಾಗಿದೆ? ಅನೇಕಾಂತವಾದ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತೇಳಿ ಇಂಡೈರೆಕ್ಟ್ ಕ್ವಶನ್ ಕೇಳೋಣ. ಆಪ್ಷನ್ ಎ ಬೌದ್ಧ ಧರ್ಮ, ಆಪ್ಷನ್ ಬಿ ಜೈನ ಧರ್ಮ, ಆಪ್ಷನ್ ಸಿ ಸಿಖ್ ಧರ್ಮ, ಆಪ್ಷನ್ ಡಿ ವೈಷ್ಣವ ಧರ್ಮ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತ ಗೊತ್ತಿರಲಿ, ಇಂಪಾರ್ಟೆಂಟ. ಜೈನ ಧರ್ಮ. ಜೈನ ಧರ್ಮದ ಸ್ಥಾಪಕ ಯಾರಂತ ಕೇಳ್ತಾ ಹೋದಾಗ ಯಾರು ಜೈನರ ಪ್ರಕಾರ ಜೈನ ಧರ್ಮದ ನಿಜವಾದ ಸ್ಥಾಪಕ ಯಾರಂತ ಕೇಳ್ತಾ ಹೋದಾಗ 23ನೇ ತೀರ್ಥಂಕ ಪಾರ್ಶ್ವನಾಥ. ಆದರೆ ಓನಾಗಿ ಥಿಂಕ್ ಮಾಡ್ರಪ್ಪ ಅಂತಂದ್ರೆ ರಿಷಭನಾಥ ಅಂತ ಹೇಳ್ತೀವಿ. ಮೊದಲ ತೀರ್ಥಂಕ ಯಾರಂತಂದಾಗ ರಿಷಭನಾಥ, 23ನೇ ತೀರ್ಥಂಕ ಪಾರ್ಶ್ವನಾಥ, 23ನೇ ತೀರ್ಥಂಕ ಪಾರ್ಶ್ವನಾಥ, 24ನೇದು ಯಾರಪ್ಪ ಅಂತಂದಾಗ ಮಹಾವೀರ ಅಂತೇಳಿ ತಮಗೆ ಗೊತ್ತಿರಲಿ. 22ನೇದು ಯಾರಂತಂದಾಗ ನೇಮಿನಾಥ. ಇಂಪಾರ್ಟೆಂಟ, ನೇಮಿನಾಥ. ಜೈನ ಧರ್ಮದಲ್ಲಿ 2 ಪಂಗಡ ಬರ್ತಾವೆ. ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ.
ಶ್ವೇತಾಂಬರರು ಯಾರ ಅನುಯಾಯಿಗಳಾಗಿದ್ರು ಅಂತ ಕೇಳ್ತಾ ಹೋದಾಗ ಸ್ಥೂಲಭಾವನ ಅನುಯಾಯಿಗಳಾಗಿದ್ದರು. ದಿಗಂಬರರು ಯಾರ ಅನುಯಾಯಿಗಳಾಗಿದ್ರು ಅಂತ ನೋಡ್ತಾ ಹೋದಾಗ ಭದ್ರಭಾವಿನ ಅನುಯಾಯಿಗಳಾಗಿದ್ರು ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. 2 ಪಂಗಡಗಳಾಗಿ ಉಳಿತವ. ದಕ್ಷಿಣ ಭಾರತಕ್ಕೆ ಪರಿಚಯವಾದದ್ದು ಯಾವುದಪ್ಪ ಅಂತಂದಾಗ ದಿಗಂಬರ ಪಂಗಡ. ಉತ್ತರ ಭಾರತ ಅತಿ ಹೆಚ್ಚು ಪ್ರಚಲಿತದಲ್ಲಿರುವ ಜೈನ ಧರ್ಮದ ಪಂಗಡ ಯಾವುದಂದಾಗ ಶ್ವೇತಾಂಬರ ಅಂತೇಳಿ ತಮಗೆ ಗೊತ್ತಿರಲಿ. ಶ್ವೇತಾಂಬರಿಗೆ ಸಂಬಂಧಪಟ್ಟ ಜೈನ ದೇವಾಲಯಗಳು ಕಂಡುಬರ್ತವ ಎಲ್ಲಿಪ್ಪ ಅಂತಂದಾಗ ಅರಾವಳಿ ಬೆಟ್ಟದ ಮೌಂಟ್ ಅಬುವಿನಲ್ಲಿ ಏನು ಕಂಡು ಬರ್ತಪ್ಪ ಅಂತಂದ್ರೆ ದಿಲ್ವಾರ್ ದೇವಾಲಯಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ? ಜೈನ ಧರ್ಮಕ್ಕೆ ಸಂಬಂಧಿಸಿವೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಹಾಗೆ ಬೌದ್ಧ ಧರ್ಮದ ಸ್ಥಾಪಕ ಯಾರಂತ ನೋಡ್ತಾ ಹೋದಾಗ ಗೊತ್ತಿರಬೇಕು, ಗೌತಮ ಬುದ್ಧ, ಇಂಪಾರ್ಟೆಂಟ. ಅವರ ಜನನ ಆಗಿದ್ದು ಲುಂಬಿನಿ ವನದಲ್ಲಿ. ಅವರ ಜನ್ಮಸ್ಥಳದ ಬಗ್ಗೆ ತಿಳಿಸುವ ಶಾಸನ ಯಾವತ್ತಂದ್ರೆ ರುಮಿಂಡೈ ಶಾಸನ. ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್ ಅಂತೇಳಿ ಗೊತ್ತಿರಲಿ. ತಲವಂಡಿ ಎಂಬಲ್ಲಿ ಜನನ ಆಗುತ್ತಾ, ಪಾಕಿಸ್ತಾನದ ತಲವಂಡಿ ಎಂಬಲ್ಲಿ ಜನನ ಆಗುತ್ತೆ. ಯಾರ್ದು? ಸಿಖ್ ಗುರುನಾನಕ್ ಅವರು. ಗುರುನಾನಕ್ ಅವರು ಕರ್ನಾಟಕದ ಯಾವ ಸ್ಥಳಕ್ಕೆ ಭೇಟಿ ನೀಡಿದರು ಅಂತ ಕ್ವಶನ್ ಕೇಳ್ತಾನೆ, ಇಂಪಾರ್ಟೆಂಟ್. ಬೀದರ್ ಜಿಲ್ಲೆಯ ನಾನಕ್ಚಾರ್ ಎಂಬ ಪ್ರದೇಶಕ್ಕೆ ಭೇಟಿ ನೀಡಿದರು ಅಂತೇಳಿ ತಮಗೆ ಗೊತ್ತಿರಲಿ. ತಮಿಳುನಾಡಿನಲ್ಲಿ ಆಳ್ವಾರರು, ನಯನಾರರು ಅಂತ ಬರ್ತಾರೆ. ಆ ನಯನಾರರು 63 ಜನರಿಂದ ಕೂಡಿರ್ತೈತಿ. ಶೈವ ಧರ್ಮವನ್ನು ಪ್ರಚಾರ ಮಾಡ್ತಿರ್ತಾರೆ. ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡೋರು ಯಾರಂತಂದಾಗ ತಮಿಳುನಾಡಿನಲ್ಲಿ ಆಳ್ವಾರರು ಅಂತ ಬರ್ತಾರೆ. ಆಳ್ವಾರರು ಇವರೇನಪ್ಪ 12 ಜನರಿಂದ ಕೂಡಿರ್ತಾರೆ, ಇಂಪಾರ್ಟೆಂಟ್. ಇದರ ಮೇಲೆ ಸಹ ಕ್ವಶನ್ ಕೇಳ್ತಾ ಬಂದಿದ್ದಾನೆ, ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಅಹಮದಾಬಾದ್ ಜವಳಿ ಕಾರ್ಮಿಕ ಸಂಘಟನೆಯನ್ನು ಈ ಕೆಳಗಿನವರಲ್ಲಿ ಯಾರು ಸ್ಥಾಪಿಸಿದರು ಅಂತೇಳಿ. ಅಹಮದಾಬಾದ್ ಜವಳಿ ಕಾರ್ಮಿಕರ ಸಂಘಟನೆಯನ್ನು ಈ ಕೆಳಗಿನವರಲ್ಲಿ ಯಾರು ಸ್ಥಾಪಿಸಿದರು ಅಂತೇಳಿ. ಅಂದ್ರೆ ಅಹಮದಾಬಾದ್ ಹತ್ತಿಗಿರಣಿ ಸತ್ಯಾಗ್ರಹ ಅಂತ ಬರ್ತೈತಿ. ಇದು ಯಾವುದಕ್ಕೆ ಇದು ಸ್ಥಾಪನೆ ಮಾಡಿದವರು ಯಾರು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಸಿ ಎಂ ಜೋಶಿ, ಡಿ JB ಕೃಪಲಾನಿ ಅಂತೇಳಿ. ಯಾರಪ್ಪ ಅದನ್ನ ಆನ್ಸರ್ ಯಾವುದಂತ ನೋಡ್ತಾ ಬಂದಾಗ ಮಹಾತ್ಮ ಗಾಂಧೀಜಿಯವರು ಅಂತೇಳಿ ತಮಗೆ ಗೊತ್ತಿರಲಿ. ಅಹಮದಾಬಾದ್ ಜವಳಿ ಕಾರ್ಮಿಕರ ಸಂಘಟನೆಯನ್ನು ಸ್ಥಾಪನೆ ಮಾಡಿದವರು ಯಾರತ್ನ ಮಹಾತ್ಮ ಗಾಂಧೀಜಿಯವರು. 1918ರಲ್ಲಿ ನಡೀತೈತಿ ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರ. ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದಂದಾಗ ಅಹಮದಾಬಾದ್ ಜವಳಿ ಕಾರ್ಮಿಕರ ಸತ್ಯಾಗ್ರಹ ಅಂತೇಳಿ. ಅದೇ ರೀತಿ ಗಾಂಧೀಜಿಯವರ ಮೊದಲ ಕಾನೂನು ಭಂಗ ಚಳವಳಿ ಯಾವುದಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ್ ತಮಗೆ ಗೊತ್ತಿರಬೇಕು, ಚಂಪಾರಣ್ಯ ಸತ್ಯಾಗ್ರಹ. ಇದು ಏನಪ್ಪ ಅಂತಂದಾಗ ಗಾಂಧೀಜಿಯವರ ಮೊದಲ ಕಾನೂನು ಭಂಗ ಚಳವಳಿ, ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ನೆಕ್ಸ್ಟ್, JB ಕೃಪಲಾನಿ ಬಗ್ಗೆ ಕ್ವಶನನ್ನು ಕೇಳ್ತಾ ಬಂದಿದ್ದಾನೆ ಹಿಂದಿನ ಕ್ವಶನ್ ಪೇಪರಲ್ಲಿ. ಮಹಾತ್ಮ ಗಾಂಧೀಜಿಯವರ ಆತ್ಮೀಯರಲ್ಲಿ ಯಾರು ಶಿಕ್ಷಕ ವೃತ್ತಿಯಲ್ಲಿದ್ದರು ಅಂತ JB ಕೃಪಲಾನಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಗೋಲ್ಡನ್ ಥ್ರೆಶೋಲ್ಡ್ ಎಂಬ ಕವನ ಸಂಕಲನದ ಲೇಖಕರು ಯಾರು ಅಂತೇಳಿ ಕ್ವಶನ್ ಕೇಳೋಣ. ಅರುಣಾ ಅಸಫ್ ಅಲಿ, ಆನಿ ಬೆಸೆಂಟ್, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್ ಅಂತೇಳಿ. ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ತಮಗೆ. ಸರೋಜಿನಿ ನಾಯ್ಡು ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಯಾರಂತಂದಾಗ ಸರೋಜಿನಿ ನಾಯ್ಡು. ಯಾವ ರಾಜ್ಯದಂತಂದಾಗ ಉತ್ತರ ಪ್ರದೇಶದ್ದು. ಅರುಣಾ ಅಸಫ್ ಅಲಿಯನ್ನು ಭಾರತದ ವೃದ್ಧ ಮಹಿಳೆ ಅಂತ ಕರೆಯಲಾಗುತ್ತಾ, ಇಂಪಾರ್ಟೆಂಟಾಗಿ ಗೊತ್ತಿರಲಿ. ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಮಹಿಳೆ ಅರುಣಾ ಅಸಫ್ ಅಲಿ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಆನಿ ಬೆಸೆಂಟ್ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಗೊತ್ತಿರಬೇಕು, ಇಂಪಾರ್ಟೆಂಟ. ಆನಿ ಬೆಸೆಂಟ್ ಅವರು ಏನಪ್ಪ ಅಂತಂದ್ರೆ ಹೋಮ್ ರೂಲ್ ಚಳವಳಿಯನ್ನು ಭಾರತದಲ್ಲಿ ಆರಂಭ ಮಾಡ್ತಾರೆ, ಹೋಮ್ ರೂಲ್ ಚಳವಳಿಯನ್ನು. ವಿಜಯಲಕ್ಷ್ಮಿ ಪಂಡಿತ್ ಇವರು ಏನಪ್ಪ ಅಂತಂದ್ರೆ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅಂತೇಳಿ ತಮಗೆ ಗೊತ್ತಿರಲಿ. ಇವತ್ತಿನ ಕ್ಲಾಸಲ್ಲಿ ಇಷ್ಟು ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ನೆಕ್ಸ್ಟ್ ಮುಂಬರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ.